ಮಿಥುನ ರಾಶಿಗೆ ಏನೆಲ್ಲ ಲಾಭವನ್ನು ಕೊಡ್ತಾನೆ, ಬುಧಗ್ರಹ ಗುರುಗ್ರಹ ಶುಕ್ರಗ್ರಹದಿಂದ ಲಾಭವನ್ನು ನಿರೀಕ್ಷೆ ಮಾಡೋದು. ಮಿತ ಕ್ರಿಸ್ಟಲ್ ಯಾವ ಕ್ರಿಸ್ಟಲ್ನ ಕೊಟ್ಟಾಗ ನಿಮಗೆ ಯೂಸ್ ಆಗುತ್ತೆ, ಲಕ್ ಬರುತ್ತೆ. ಅದೇ ಥರ ಉಪರತ್ನಗಳನ್ನ ಯಾವುದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ ಟೆಂಪಲ್ಗೆ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ಕೇಳೋಣ. ಮೊದಲಿಗೆ ಮಿತಾ ಮೇಡಮ್, ನೀವು ಮಿತಾ ಕ್ರಿಸ್ಟಲ್ ನ್ಯೂಮರಾಜ್ ಆಗಿರೋದ್ರಿಂದ ಮಿಥುನ ರಾಶಿಗೆ ಹೇಗೆ ಅನಿಸುತ್ತೆ? ನಿಮ್ಮ ಫ್ಯಾಮಿಲಿ ಯಾರು ಮಿಥುನ ರಾಶಿ ಹುಟ್ಟಿದಾರ, ನಿಮ್ಮ ಫ್ರೆಂಡ್ ಸರ್ಕಲ್, ಹಾಗಾಗಿ ನೀವು ಹೇಳ್ದಂಗೆ ಅವರು ಫಾಲೋ ಮಾಡ್ತಾರೆ, ಅದನ್ನು ರಿಸಲ್ಟ್ ಕೂಡ ಬರ್ಬೋದು, ಚೆಕ್ ಮಾಡ್ಬೋದು. ಏನು ಅನಿಸ್ತಿದ್ದಾರೆ ಮಿಥುನ ರಾಶಿ ಬಗ್ಗೆ? ಯಾವೆಲ್ಲ ಈ ಹೂವನ್ನ ಯೂಸ್ ಮಾಡಿದ್ರೆ ಪಾಸಿಟಿವ್ನ ನೋಡ್ಬೋದು? ಫಸ್ಟಿಗೆ ನೋಡಿ, ಮಿಥುನ ರಾಶಿ ಅಂತ ಬಂದಾಗ ಮಿಥುನ 2026 ಹೇಗಿರುತ್ತೆ? 2026 ಜನವರಿ 15ರ ನಂತರ ಮಿಥುನ ರಾಶಿಯವರಿಗೆ ತುಂಬ ಕಷ್ಟ ಅಂತಂದ್ರೆ ಮನೆಯಲ್ಲಿ ತುಂಬ ಯಾಕಂದ್ರೆ 2000 ಮನೆಯಲ್ಲಿ ಕುಟುಂಬದ ಕಲಹ ಅತಿ ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಅವಮರ್ಯಾದೆ ಆಗೋದು, ಯಾರಾದ್ರೂ ಅವ್ರನ್ನ ದೂಷಿಸೋದು, ಮತ್ತೆ ಇವರೇ ಏನೋ ಮಾತು ಹೇಳಿ ಅಥವಾ ಮಾತು ಹೇಳ್ದಿರಾ ಯಾವ್ದಾದ್ರೂ ಒಂದು ಇದರಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಯಾರಿಗಾದ್ರೂ ಒಬ್ರಿಗೆ ಮಾತು ಕೊಟ್ಟಿರ್ತಾರೆ, ಅದು ನಡ್ಸ್ಕೊಡಕ್ಕಾಗಿರೋದಿಲ್ಲ, ಅಥವಾ ಸುಳ್ಳು ಆಶ್ವಾಸನೆ ಕೊಟ್ಟಿರ್ತಾರೆ. ಈ ರೀತಿಯಲ್ಲಿ ಸಿಕ್ಕಾಕೊಂಡು ಜನವರಿ 15ರ ನಂತರ ಫೆಬ್ರವರಿ ತಿಂಗಳಲ್ಲಿ ತುಂಬ ಅತಿ ಕಷ್ಟದ ಒಂದು ತಿಂಗಳನ್ನ ಇವರು ಅನುಭವಿಸ್ತಾರೆ. ಕಷ್ಟದ ದಿನಗಳು ಅಂತಾನೆ ಹೇಳ್ಬೋದು. ಮತ್ತೆ ಅತಿ ಎಷ್ಟು ತಿಂಗಳು ಅನುಭವಿಸ್ತಾರೆ? ಮತ್ತೆ ಇವ್ರಿಗೆ ಯಾವೆಲ್ಲ ಕಾಯಿಲೆಗಳು ಬರ್ಬೋದು? ನೋಡಿ, ಮಿಥುನ ರಾಶಿಯವರಿಗೆ ಸುಮಾರು 6ನೇ ತಿಂಗಳವರೆಗೂ 2020 6ನೇ ತಿಂಗಳವರೆಗೂ ಒಳ್ಳೆ ರಿಸಲ್ಟ್ ಇಲ್ಲ ನನ್ನ ಪ್ರಕಾರ. ಎಲ್ಲೋ ಒಂದು ಕಡೆ ಬಂದು ಹೋಗ್ಬೋದು. ಯಾಕಂದರೆ ಇವಾಗ ನೀರಿನಲ್ಲಿ ಏನೋ ಒಂದು ಹುಲ್ಕಡ್ಡಿ ಸಿಕ್ತಂಗೆ ಮುಳುಗ್ತಾ ಇರೋರಿಗೆ ಆ ರೀತಿ ಅಷ್ಟಕ್ಕಷ್ಟು ಸ್ವಲ್ಪ ನೇರ ಆಗಿರ್ತಾರೆ. ಆದರೆ ಅವರು ಏನೇ ಕೆಲಸ ಮಾಡಿದ್ರು ಕೂಡ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಆದರೆ ತುಂಬ ಹುಷಾರು ಕೂಡ ಅವರೇ, ಮಿಥುನ ರಾಶಿಯವರೇ ತುಂಬ ಹುಷಾರು. ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡವಿ ಅವರ ಒಂದು ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ರಾಶಿಯಾಧಿಪತಿ ಬುಧ ಬಂದು ಅವರಿಗೆ 8ನೇ ಮನೆ ಅಂದರೆ ಕಟಕ ರಾಶಿಗೆ ಬರ್ತಾರೆ. ಮತ್ತು ಜೊತೆಗೆ ನೋಡಿ 9ನೇ ಮನೆ ರಾಹು ಜೊತೆ ಕೂಡ ಸಂಧಿಸ್ತಾರೆ. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ಕ್ರಿಮಿನಲ್ ಕೆಲಸ ಅಥವಾ ಬೇರೆ ಏನಾದರೂ ಆ್ಯಕ್ಟ್ಸ್ ಏನಾದರೂ ಇದ್ದರೆ ಅಲ್ಲೂ ಕೂಡ ಅವರು ತುಂಬ ತೊಂದರೆಗೆ ಒಳಪಡಬೇಕಾಗತ್ತೆ. ಇವಾಗ ಮಿಥುನ ರಾಶಿಗೆ ಗುರು 6ನೇ ತಿಂಗಳಿಂದ ಗುರುಬಲ ಬರುತ್ತೆ. ಅದರಿಂದ ತುಂಬ 6ನೇ ತಿಂಗಳಾದ್ಮೇಲೆ ತುಂಬ ಚೆನ್ನಾಗಿರ್ತಾರೆ. ಜನ್ಮ ಗುರು ಅವ್ರಿಗೆ ಕಾಟವನ್ನು ಕೊಡ್ತಾನೆ. ಅಂದರೆ ಹೊಸ ವರ್ಷ 6 ತಿಂಗಳು ಕಷ್ಟ, 6 ತಿಂಗಳು ಸುಖ ಅಂತ ಹೇಳ್ತಿದ್ರೆ, ಆದ್ರೆ ಇವ್ರು ಯಾವ ಟೆಂಪಲ್ ಅಟೆಂಡ್ ಮಾಡಿದ್ರೆ ಪಾಸಿಟಿವ್ ಆಗ್ಬೋದು ಎಷ್ಟು ಕಷ್ಟದಿಂದಲೂ? ಮಿಥುನ ರಾಶಿಯವರು ತುಂಬಾ ಇವಾಗ ಬುಧಗ್ರಹನ ಎಲ್ಲರಿಗೂ ಹೇಳೋದು ಫಸ್ಟ್ಗೆ ನಾವು ನಮ್ಮ ನವಗ್ರಹಗಳ ಏನು ಟೆಂಪಲ್ ಇರುತ್ತೆ ಅದನ್ನು ಹೇಳ್ತೀವಿ. ಸೊ ಬುಧಗ್ರಹನ ಒಂದು ಟೆಂಪಲ್ಗೆ ಬುಧನನ್ನು ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಅವರು ವಿಷ್ಣುವನ್ನು ಕೂಡ ತುಂಬ ಆರಾಧಿಸ್ಬೇಕಾಗುತ್ತೆ. ವಿಷ್ಣು ಟೆಂಪಲ್ ಎಲ್ಲಿದ್ರೂ ಹೋಗಿ ಅವರು ವಿಸಿಟ್ ಮಾಡಬೇಕು. ನೋಡಿ, ಅವರ ಕಷ್ಟಗಳ ಕಾಲಕ್ಕೆ ಇವಾಗ ನಾಳೆ ವೈಕುಂಠ ಏಕಾದಶಿ ಬರುತ್ತೆ. ಆಮೇಲೆ ಮೇಡಮ್ ಅವ್ರಿಗೆ ಅವತ್ತಿನ ದಿನ ಅವರು ಉಪವಾಸ ಇದ್ದು ವ್ರತ ಮಾಡಿ ಏನಾದ್ರೂ ಒಳ್ಳೆ ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಫಲನೂ ಸಿಗುತ್ತೆ. ಯಾವ ಸ್ಟೋನ್ ಯೂಸ್ ಮಾಡ್ಬೋದು ಅಂದ್ರೆ ಇವಾಗ ತುಳಸಿ ಬಿಲ್ಪತ್ರೆ ಗ್ರೀನ್ ಬರುತ್ತೆ, ಗ್ರೀನ್ ಯೂಸ್ ಮಾಡ್ಬೋದು ಅವ್ರಿಗೆ ಒಳ್ಳೇದಾಗ್ತಾ? ತುಳಸಿ, ಬಿಲ್ಪತ್ರೆ ಮತ್ತೆ ಆ ಮರಗ ದವನ ಏನಿರುತ್ತೆ ಆ ದೇವರಿಗೆ ಅರ್ಪಿಸುವಂಥದ್ದು, ಅದು ಅತಿ ಹೆಚ್ಚು ಅವರು ಟೆಂಪಲ್ ಕೊಡೋದು, ಅವ್ರ ಮನೇಲಿ ಯೂಸ್ ಮಾಡೋದು, ಈ ರೀತಿ ಮಾಡ್ತಾ ಬಂದ್ರೆ ಅವ್ರಿಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಮತ್ತೆ ಅದನ್ನ ಹೆಚ್ಚೆಚ್ಚು ಅವ್ರ ಮನೆ ಹತ್ರ ಜಾಗ ಇದ್ರೆ ತುಳಸಿ ಗಿಡವನ್ನ ಜಾಸ್ತಿ ಬಹಳ ಗರಿಕೆ ದಾನ ಮಾಡೋದ್ರಲ್ಲಿ ಮಕ್ಕಳು ಓದ್ತಾರ. ಗರಿಕೆಯನ್ನ ದಾನ ಮಾಡೋದು ಮತ್ತೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ ಹಸಿರು ಸೊಪ್ಪು ನಾವೇನ್ ತಿಂತೀವಿ ಆ ಸೊಪ್ಪನ್ನ ಕೂಡ ತಗೊಂಡು ಯಾರಿಗಾದ್ರೂ ದಾನ ಮಾಡಿದ್ರೆ ಒಳ್ಳೇದಾಗತ್ತೆ.